di circauda fuori fuori conati Singapore Kolhapur Mumbai Puri Nakamakare Singapore Kolhapur Mumbai Puri Nakamakare गावचे आमचे दिगचे चढू मकरे चढू जाई मक वाईट वाईट टाईट चढू जाई मक ಅಲ್ಲ ನೀವೇನು ಹವಾ ಹಾಕ್ತಾ ಇದ್ರು ಅಥವಾ ಏನಾದ್ರೂ ನಡೆಸ್ತಾ ಇದ್ರು ನೀವಿಬ್ರು ಬೇಡ ಇಳಿ ಕೆಳಗೆ ಇಳಿಯಕ್ಕಾಗೊಂದು ಅಮ್ಮ ದೇವ್ರೆ ಸದ್ಯ ಉಳ್ಕೊಂಡು ಇವತ್ತು ನಿಮ್ಮಿಬ್ರು ಸಾಧನೆ ಬೇಕಾಗಿಲ್ಲ ಹವಾ ಹಾಕ್ತೀರಾ ಹವಾ ಮಗನೇ ನಾನ್ ರೋಡ್ ಸಿಗಳು ಮರ್ಡರ್ ಮಾಡ್ತೀನಿ ನಿಂದು ಏನ್ ಶಿವನೇ ಏನೋ ತಿಳ್ಕೊಂಡಿದ್ನಲ್ಲ ಮರ್ರೆ ಸೈಕಲ್ ಭಾಳ ಚಿಕ್ಕದಾಗಿತ್ತು ಆದ್ರೆ ಟೈರ್ ಮಾತ್ರ ಯಾವ್ದನ್ನು ಪವರ್ಫುಲ್ ಅದಾವ ಮರ್ರೆ ಹೌದು ಯಪ್ಪ ಈ ರಬ್ಬರ್ ಟೈರಿಗೆ ಎಷ್ಟು ಹೊಡೆದ್ರು ಕಡಿಮೆನೆ. ಹೌದು ಏನ್ ಮಾಡುವ ತಿರುಪತಿ ತಿರುಮಲ ವೆಂಕಟೇಶ ಸ್ವಲ್ಪ ಕಿವಿ ಕೊಟ್ಟು ಕೇಳ ಇಲ್ಲಿ ಒಂದು ನಿಮಿಷ ತಿರುಪತಿ ತಿರುಮಲ ವೆಂಕಟೇಶ ಸ್ವಲ್ಪ ಕಿವಿ ಕೊಟ್ಟು ಕೇಳ ಇಲ್ಲಿ ಒಂದು ನಿಮಿಷ ದುಡ್ದವನು ನಿನ್ನಲ್ಲ ಗೆದ್ದವನು ನಿನ್ನಲ್ಲ ದುಡ್ಡು ಮಾತ್ರ ಹೆಂಗ್ ಮಾಡ್ತೀಯ ಗೋವಿಂದ ಕಳ್ಳು ಹೊಟ್ಟೆ ಗಣ್ಣ ನಾಯಕ ಸ್ವಲ್ಪ ಕಿವಿ ಕೊಟ್ಟು ಕೇಳ ಇಲ್ಲಿ ಒಂದು ನಿಮಿಷ ಕಳ್ಳು ಹೊಟ್ಟೆ ಗಣ್ಣ ನಾಯಕ ಹೊಟ್ಟೆ ತುಂಬ ತಿಂದು ಬಿಟ್ಟೆ ಉಂಡಿ ನಾಯಕ ಹಲೋ ಫೈನ್ ಐ ಆಮ್ ಫೈನ್ ಡಾಕ್ಟರ್ ಐ ಆಮ್ ಫೈನ್. ಅಲ್ಲ ನನ್ನ ಬ್ಲಡ್ ರಿಪೋರ್ಟ್ ಬಂದಿದೆ ತಾನೆ? ಬ್ಲಡ್ ರಿಪೋರ್ಟ್ ಏನೋ ಬಂದಿದೆ ಆದರೆ ಯಾಕೆ ಡಾಕ್ಟರ್ ಎನಿ ಪ್ರಾಬ್ಲಮ್? ಆದರೆ ಹೇಗೆ ಹೇಳಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಡಾಕ್ಟರ್ ಆಗಿ ಹೇಳೋದು ಅನಿವಾರ್ಯವಾಗಿದೆ. ಅದೇನು ವಿಷಯ ಅಂತ ನೇರವಾಗಿ ಹೇಳಿಬಿಡಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ನಿನಗೆ ಬ್ಲಡ್ ಕ್ಯಾನ್ಸರ್ ಇದೆ. ಇಲ್ಲ, ಇನ್ನು ಹೆಚ್ಚು ಕಾಲ ಬಾಳಿ ಬದುಕುವಂತಿಲ್ಲ. ಇಲ್ಲ ಡಾಕ್ಟರ್, ಇಂಪಾಸಿಬಲ್ ಡಾಕ್ಟರ್, ಇಂಪಾಸಿಬಲ್. ನನ್ನ ಕೈ ನಂಬಲಿಕ್ಕೆ ಆಗ್ತಾ ಇಲ್ಲ ಡಾಕ್ಟರ್, ಇದು ಸುಳ್ಳು. ಪ್ಲೀಸ್ ಕಂಟ್ರೋಲ್ ಯುವರ್ಸೆಲ್ಫ್. ಪ್ರೀತಮ್ ಕಂಟ್ರೋಲ್ ಯುವರ್ಸೆಲ್ಫ್. ದೇವರು ಒಳ್ಳೆಯವರಿಗೆ ಬೇಗನೆ ಕರೆಸಿಕೊಳ್ಳುತ್ತಾನೆ ಎನ್ನುವುದನ್ನು ನನಗೆ ಈಗ ನಿಜ ಅರ್ಥ ಇದೆ ಪ್ರೀತಮ್. ಇಲ್ಲ ಡಾಕ್ಟರ್, ಇಲ್ಲ. ನನಗೆ ಈ ಭೂಮಿಯ ಮೇಲೆ ಬಾಳಿ ಬದುಕುವ ಆಸೆ ಇಲ್ಲ ಡಾಕ್ಟರ್, ಆಸೆ ಇಲ್ಲ. ಆದರೆ ನನ್ನನ್ನೇ ನಂಬಿ ಬಂದ ನನ್ನ ಅಪೂರ್ವಳಿಗಾಗಿ ನಾನು ಬದುಕಲೇಬೇಕು ಡಾಕ್ಟರ್, ಬದುಕಲೇಬೇಕು. ನನ್ನನ್ನು ಬದುಕಿಸಿ. ಪ್ರೀತಮ್, ಈಗ ನನ್ನ ಜೀವನ ಮಣ್ಣಿನ ದೋಣಿ ಅಂತಾಗಿದೆ. ಆ ದೋಣಿಯಲ್ಲಿ ಅವಳನ್ನು ಸೇರಿಸಿ ಅವಳ ಬಾಳನ್ನು ಬಲಿ ತೆಗೆದುಕೊಳ್ಳುವುದು ಸರಿಯಲ್ಲ ಪ್ರೀತಮ್. ಇಲ್ಲ ಡಾಕ್ಟರ್, ಅದು ನನ್ನಿಂದ ಸಾಧ್ಯವಿಲ್ಲ ಡಾಕ್ಟರ್. ನಾವಿಬ್ಬರು ಜೊತೆಯಾಗಿ ಬಾಳಲೇಬೇಕು. ನಾನು ಅವಳ ಹಣೆಗೆ ಸಿಂಧೂರ ಇಡಲೇಬೇಕು ಡಾಕ್ಟರ್, ಪ್ಲೀಸ್ ನನ್ನನ್ನು ಬದುಕಿಸಿಕೊಡಿ. ನಿನ್ನ ಅಪೂರ್ವ ಯಾವಾಗಲೂ ಸಂತೋಷದಿಂದಿರಬೇಕಾದ್ರೆ, ಅವಳ ಹಣೆಯಲ್ಲಿ ಶಾಶ್ವತವಾಗಿ ಸಿಂಧೂರ ಶೋಭಿಸುತ್ತಿರಬೇಕಾದ್ರೆ ನೀನು ಅವಳನ್ನು ಮರೆತು ಬಿಡುವುದೇ ಒಳ್ಳೆಯದು. ಇಲ್ಲ ಅಂದರೆ ನಿನ್ನ ಮಾತಿನ ಅರ್ಥ? ಅವಳು ನಿನ್ನನ್ನು ಮದುವೆಯಾಗಿ ವಿಧವೆ ಆಗೋ ಬದಲು ನೀನು ಬದುಕಿರುವಾಗಲೇ ಅವಳ ಕೊರಳೆ ಯಾವುದಾದ್ರು ಹೊರನೊಂದಿಗೆ ತಾಳಿ ಕಟ್ಟಿಸಿ ಅವಳ ಆಸೆಯ ಋಣವನ್ನು ತೀರಿಸಲೇಬೇಕು ಪ್ರೀತಮ್, ತೀರಿಸಲೇಬೇಕು. ಥಿಂಕ್ ಒನ್ಸ್ ಅಗೇನ್ ಪ್ರೀತಮ್, ನಾನಿನ್ನು ಬರ್ತೀನಿ. ಇಲ್ಲ ಡಾಕ್ಟರ್, ನನ್ನನ್ನು ಬದುಕಿಸಿಕೊಳ್ಳಿ ಡಾಕ್ಟರ್, ಪ್ಲೀಸ್. ಅಯ್ಯೋ ದೇವರೇ, ಇದಂತ ಘೋರ ಅಗ್ನಿ ಪರೀಕ್ಷೆ. ನಾನಿನ್ನು
ನಾನೆನ್ನು ಬದುಕಿರುವಾಗ ನನ್ನ ಪ್ರೇಯಸಿಯ ಕೊರಳಿಗೆ ತಾಳಿ ಕಟ್ಟಲು ಯಾರಿಗೂ ಅವಕಾಶ ಕೊಡಲಾರೆ. ನಾನೆನ್ನು ಬದುಕಿರುವಾಗ ನನ್ನ ಪ್ರೇಯಸಿಯ ಕೊರಳಿಗೆ ತಾಳಿ ಕಟ್ಟಲು ಯಾರಿಗೂ ಅವಕಾಶ ಕೊಡಲಾರೆ. ಹೌದು, ನಿಜ. ನಾನು ಇರುವಷ್ಟು ದಿನ ಮುಂಚಿತವಾಗಿ ನನ್ನ ಪ್ರೇಯಸಿ ಅಪೂರ್ವಳ ಕೊರಳಲ್ಲಿ ತಾಳಿ ಇನ್ನೊಬ್ಬರಿಂದ ಕಟ್ಟಿಸಲೇಬೇಕು. ಒಳ್ಳೆ ವರನನ್ನು ಹುಡುಕಿ ಅವಳ ಒಂದು ಬಾಳಿನ ನೆಮ್ಮದಿ ನೀಡಲೇಬೇಕು. ಇಂಡಿಯಾ ಇಸ್ ಗ್ರೇಟ್ ಎಂದು ನ್ಯಾಯ ದೇವತೆ ತನ್ನ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚಿ ನ್ಯಾಯ ನೀಡುವುದು. ಅಂದೇ ಇಂಡಿಯಾ ಇಸ್ ಗ್ರೇಟ್. ಬಟ್ ಇಂಡಿಯಾದ ಹಣೆಬರವನ್ನು ಬದಲಿಸಲು ನಮ್ಮಂತ ಖೈದಿಯರನ್ನು ದರಗಿರಿಸ್ತಾನೆ ಆ ಬ್ರಹ್ಮ. ಇವತ್ತಿನಿಂದ ನಾ ತಾಳಿದ್ದೇನೆ ಹೊಸದೊಂದು ಜನ್ಮ. ಉಪ್ಪುಂಡ ಭೂಮಿಗೆ ಎರಡು ಬಗೆದವರಿಗೆ ಯಾವತ್ತಿಲ್ಲ ಪುನರ್ಜನ್ಮ. ಏ ಪ್ರೇಮ್ ಕಪೂರ್ ಕಹಾ ಭಿ ಹೋ ವಹಾ ಹೈ ಮೌತ್, ಸಿರ್ಫ್ ಮೌತ್. खून के सिलसिले में आपको गिरफ्तार कर रहा हूं. कमान इंस्पेक्टर, कमान ಗಿರಫ್ತಾರ್ ಕರೋ. ನನ್ನಂತ ಕೊಲೆಘಾತಕ ಈ ಭೂಮಿ ಮೇಲೆ ಖಂಡಿತ ಬದುಕಿರಬಾರದು. ಕಾನೂನಿಗೆ ಮೋಸ ಮಾಡಿ ಬದುಕುವುದಕ್ಕಿಂತ ಕಾನೂನಿಗೆ ಶರಣಾಗುವುದು ಎಷ್ಟೋ ಉತ್ತಮ. ಕಮಾನ್ ಇನ್ಸ್ಪೆಕ್ಟರ್. ಈ ಖೈದಿ ಕೈಗೆ ಬೇಡಿ ಹಾಕುವ ಧೈರ್ಯ ಯಾವ ಖಾಕಿ ತೊಟ್ಟ ಅಧಿಕಾರಿಗೂ ಇಲ್ಲ. ಸರ್ಕಾರ ಯಾವ ಅಧಿಕಾರಿಗೂ ಇಲ್ಲ. ದಿಸ್ ಇಸ್ ಟೂ ಮಚ್ ಕಪೂರ್, ದಿಸ್ ಇಸ್ ಟೂ ಮಚ್. ಈ ಸುಜೇಂದ್ರನ ಜೊತೆ ಕೇ ಮಾಡಿದವರು ಇನ್ನುವರೆಗೂ ಯಾರೂ ಬದುಕಿಲ್ಲ. ಕಹಾ ಸುಜೇಂದ್ರ ಹೈ ವಹಾ ಹೈ ಖಯಾಮತ್, ಸಿರ್ಫ್ ಖಯಾಮತ್. मैं खड़ा हुआ हूँ इस अग्निपथ में. कयामत कहीं नहीं आएगा सर्कल इंस्पेक्टर, कभी नहीं आएगा. ಅದು ನಿನ್ನ ಶುದ್ಧ ತಪ್ಪು ಕಲ್ಪನೆ. ನಿನ್ನ ಸುತ್ತಲೂ ಸುತ್ತುತ್ತಿದೆ ಕಾನೂನಿನ ಚಕ್ರ. ಧರ್ಮದಿಂದ ನೀನು ಶರಣಾದ್ರೆ ಅದು ನಿನ್ನ ಪಾಲಿಗೆ ಧರ್ಮಚಕ್ರ. ಈ ಧರ್ಮಚಕ್ರಕ್ಕೆ ದ್ರೋಹ ಬಗೆದು ನೀನು ಪರಾರಿಯಾದರೆ ಅದು ನಿನ್ನ ಬಾಳಿಗೆ ಬಯಸದೆ ಬಂದ ಮರಣ ಚಕ್ರ. ಆ ತ್ರಿಭುವನದಿಂದ ತ್ರಿಮೂರ್ತಿ ಬರಲಿ, ತ್ರಿಮುನಿ ಬರಲಿ, ಆ ತ್ರಿಲೋಕದಿಂದ ತ್ರಿಶೂಲ ಹಿಡಿದು ತ್ರಿವಿಕ್ರಮ ಬರಲಿ, ಆ ತ್ರಿಪುರದಿಂದ ತ್ರಿದೇವ ಬಂದರು, ಈ ಪ್ರೇಮ್ ಕಪೂರ್ ಇಟ್ಟ ಹೆಜ್ಜೆ ಹಿಂತೆಗೆಯುವ ಹೇಳಿ ನಾನಲ್ಲ. ಇಂಥ ಹುಂಬುತನದಿಂದಲೇ ಮೆರೆದ ತೆಲುಗು ದೇಶಂ ಮಾಜಿ ಶಾಸಕ ಪೆರ್ಟಾಳ್ ರವಿಯನ್ನ ಜನರೇ ಗುಂಡಿಕ್ಕಿ ಕೊಂದಿದ್ದಾರೆ. ಇನ್ನು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಸುಮ್ಮನಿರುವುದೇ? ನಮಸ್ಕಾರ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ನಿಮ್ಮ ಡಿಪಾರ್ಟ್ಮೆಂಟ್ ಆ ಕಾಮ ಪಿಶಾಚಿ ಧನಂಜಯ್ ಚಟರ್ಜಿಯನ್ನು ಗಲ್ಲಿಗೇರಿಸಿರಬಹುದು. ಅಮಾಯಕ ಜನರನ್ನು ಬಲಿ ತೆಗೆದುಕೊಂಡ ನಕ್ಸಲಿ ಮುಖ ಸಾಕೇತ್ನನ್ನು ನಿಮ್ಮ ಪಿಸ್ತೂಲು ಬಲಿ ತೆಗೆದುಕೊಂಡಿರಬಹುದು. ಅಥವಾ ನರಹಂತಕ ವೀರಪ್ಪನನ್ನೇ ಗುಂಡಿಕ್ಕಿ ಸಾಯಿಸಿರಬಹುದು. ಆದರೆ ಕೇವಲ 30 ಜನರನ್ನು ಕೊಂದು 300 ಭ್ರಷ್ಟರಿಗೆ ಆಶ್ರಯ ನೀಡುತ್ತಿದೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್. ಮುಚ್ಚೋ ಬಾಯ್. ನಿಮ್ಮಂತ ಕೊಲೆಗಾತಕರು ನಮಗೆ ಲೆಕ್ಚರ್ ಹೇಳಬೇಕಾಗಿಲ್ಲ. ನಾನೇ ಕೊಲೆಗಾರ. ನನ್ನಂತ ಅಮಾಯಕರನ್ನು ನೀವು ಕೊಲೆಗಾರರಂತ ಸರ್ಟಿಫಿಕೇಟ್ ಕೊಟ್ರೆ ನಿನ್ನಂತ ಪೊಲೀಸರನ್ನು ಇದೇ ಚೈನಿನಿಂದ ಹೊಟ್ಟಡಗಿಸಲು ಸಿದ್ಧ ಈ ಪ್ರೇಮ್ ಕಪೂರ್. ಏಯ್ ಮುಚ್ಚು.
ನಿನ್ನಂತ ಹೇಡಿಗೆ ಈ CPI ಸುಜೇಂದ್ರ ಯಾವತ್ತು ತಲೆ ಬಾಗೋನಲ್ಲ, ಯಾರಿಗೂ ತಲೆ ಕೊಡೋನೋ ಅಲ್ಲ. ನನ್ನಂಥವನ ತಲೆ ಕೊಟ್ರೆ ಕೆಟ್ರೆ ನಿಮ್ಮಂಥವರ ತಲೆ ತೆಗಿತೀನಿ. ಇದು ನನ್ನ ಪ್ರಿನ್ಸಿಪಾಲ್. ಬೆಂಕಿ ಹಾಕು ನನ್ನ ಪ್ರಿನ್ಸಿಪಾಲ್ಗೆ. ಮಿಸ್ಟರ್ ಸುಜೇಂದ್ರ, ಈ ಖಾಕಿ ತೊಟ್ಟು 25 ವರ್ಷ ಬದುಕಬೇಕೆಂಬ ಆಸೆ ನಿನಗಿದ್ದರೆ ಯಾರಿಗಂದಾದರೂ ಪ್ರೇಮ ಮೃದಂಗ ಬಾರಿಸುತ್ತಾ ಹಾಯಾಗಿರು. ಮರಣ ಮೃದಂಗ ಬಾರಿಸಲು ಮಾತ್ರ ಹೋಗಬೇಡ. ಬಿ ಕೇರ್ಫುಲ್. ನಿನ್ನಂಥ ಮರ್ಕಟನ ಮಾಡ ಮೃದಂಗ ಬಾರಿಸಲೆಂದೇ ಈ ಖಾಕಿ ಧರಿಸಿದ್ದೀನಿ ಕಣೋ. ಈಗ ನೀನು ಫಿನಿಶ್. ನಿನ್ನ ದೇವ, ಕೊನೆಗೂ ನಿನ್ನ ಮಹಿಮೆ ಏನು ಅಂತ ತೋರಿಸಿಬಿಟ್ಟೆ. ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿ ಬದುಕುತ್ತಿದ್ದ ನಾವು ಇಂದು ನಿನ್ನ ಕೃಪಾ ಕಟಾಕ್ಷದಿಂದ 4 ಗೋಡೆಯ ಮಧ್ಯೆ ನೆಮ್ಮದಿಯಿಂದ ಉಸಿರಾಡುತ್ತಿದ್ದೇವೆ ದೇವ. ಆ ದೈವ ನಿರ್ಣಯ ಏನು ಅಂತ ಯಾರು ಅರಿಯಲಾಗದು ದೇವ, ಯಾರು ಅರಿಯಲಾಗದು. ಇಷ್ಟೊತ್ತಾದರೂ ಅನನ್ಯ ಬಂದಿಲ್ಲವಲ್ಲ, ಪ್ರೀತಮ್ನೂ ಇನ್ನೂ ಬಂದಿಲ್ಲ. ನನ್ನ ತಂಗಿಯನ್ನು ಕರೆತಂದು ಆಸರೆ ನೀಡಿದ ಪ್ರೀತಮ್ ಅವಳ ಕೊರಳಿಗೆ ತಾಡಿ ಕಟ್ಟಿ ಆಸರೆ ನೀಡಿದರೆ ಅದೆಷ್ಟು ಚೆನ್ನಾಗಿರುತ್ತಿತ್ತು. ಅಣ್ಣ, ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತಲ್ಲ, ದಯವಿಟ್ಟು ಈ ನಿನ್ನ ತಂಗಿನ ಕ್ಷಮಿಸೋಣ. ಹನು, ಪ್ರಾಯಕ್ಕೆ ಬಂದ ಹೆಣ್ಣು ಕತ್ತಲೆಯಾಗುವ ಮೊದಲೇ ಮನೆಗೆ ಬಂದರೆ ಒಳ್ಳೆಯದಮ್ಮ. ಅಣ್ಣ, ಈ ನಿನ್ನ ತಂಗಿ ಯಾವತ್ತೂ ತಪ್ಪು ದಾರಿ ತಿಳಿಯೋದಿಲ್ಲಣ್ಣ, ತಿಳಿಯೋದಿಲ್ಲ. ಹಾಗಲ್ಲ ತಂಗಿ, ನಿನ್ನನ್ನು ಶಾಸ್ತ್ರೋಕ್ತವಾಗಿ ಮದುವೆ ಮಾಡದ ಹೊರತು ಈ ನಿನ್ನಣ್ಣನಿಗೆ ನೆಮ್ಮದಿ ಇಲ್ಲ ತಂಗಿ. ಅಣ್ಣ, ಕಾಲಿಡಿದು ಈ ಕುಂಟಿ ಕುಳ್ಳಿಗೆ ಮಾಂಗಲ್ಯ ಕಟ್ಟೋದಕ್ಕೆ ಯಾರಣ್ಣ ಮುಂದೆ ಬರ್ತಾರೆ ಹೇಳು? ಆಸರೆ ನೀಡಲಂದೇ ಪ್ರೀತಮ್ ನಿನ್ನನ್ನು ಮನೆ ಕಡೆ ತಂದಿರುವಾಗ ಇನ್ಯಾರ ಆಸರೆ ಬೇಕು ನಿನಗೆ? ಅಣ್ಣ, ಬೇಡಣ್ಣ, ಬೇಡ. ನೋಡಣ್ಣ, ನಾನೀಗ ಡಾಕ್ಟರ್ ಆದಿತ್ಯ ಅಂತ ಅವರ ಪ್ರೇಮ ಬಂಧನದಲ್ಲಿ ಬಂದಿ ಆಗಿದ್ದೇನೆ. ಮದುವೆ ಅಂತ ಆದ್ರೆ ಅವರನ್ನೇ ಮದುವೆ ಆಗಕ್ಕಂತ ತೀರ್ಮಾನ ಮಾಡಿ. ಅಂತ ನುಡಿಯಬೇಡ. ಅಣ್ಣನ ಎದುರು ಪ್ರೇಮ ಗೀಮ ಅಂತ ಹೇಳಿದರೆ ನಾಲಿಗೆ ಸೀಳಿ ಬಿಟ್ಟೆನೋ ಎಚ್ಚರ. ಚಿಕ್ಕ ವಯಸ್ಸಿನಲ್ಲಿ ಕೈ ತುತ್ತು ಮಾಡಿ ಉಳಿಸಿದ ಕೈಗಳು ಇವೆ ಅಲ್ವೇ ಅಣ್ಣ? ಅಣ್ಣ, ಈ ಕೈಗಳಿಗೆ ಹೊಡೆಯ ಹಕ್ಕು ಕೂಡ ಇದೆ. ನೀನು ತೃಪ್ತಿ ಆಗೋರ್ಗು ನಿನಗೆ ಹೊಡೆದು ಬುದ್ಧಿ ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ ತಂಗಿ, ನಾನಿಲ್ಲ ತಂಗಿ. ಅಣ್ಣ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಈ ರೀತಿ ನೀನು ಕಣ್ಣೀರು ಹಾಕ್ತಾ ಇದೀಯ? ಹೇಳಣ್ಣ, ಹೇಳು. ಇನ್ನೇನಮ್ಮ, ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿ ಬದುಕುತ್ತಿದ್ದ ನಾವು ಇಂದು ನೀನು ಆ ಗರ್ಭ ಶ್ರೀಮಂತನ ಡಾಕ್ಟರನ್ನೇ ಪ್ರೀತಿಸಿ ಆ ಕಾಶಕ್ಕೆ ಎಣೆ ಹಾಕಿಬಿಟ್ಟೆ ಅಲ್ಲಮ್ಮ. ಇಲ್ಲಣ್ಣ, ನೀನು ತಿಳ್ಕೊಂಡಾಗೆ ಅವರು ತುಂಬಾ ಒಳ್ಳೆಯವರಣ್ಣ. ಅಣ್ಣ, ನನ್ನ ಪವಿತ್ರ ಪ್ರೀತಿಗೆ ಅವರು ಶರಣಾಗಿದ್ದಾರೆ ಅಣ್ಣ. ಇಲ್ಲ ತಂಗಿ, ಇಲ್ಲ. ಪ್ರೀತಿ ಪ್ರೇಮದ ಮುಖವಾಡ ಹಾಕಿ ಸಾಧ್ವಿಯರ ಶೀಲದೊಡನೆ ಆಟ ಆಡುವ ಇಂಥ ಶ್ರೀಮಂತನನ್ನು ನಂಬುವುದು ತಪ್ಪು ತಂಗಿ, ತಪ್ಪು. ದಯವಿಟ್ಟು ಅವನನ್ನು ಮರೆತು ಬಿಡು ತಂಗಿ, ಮರೆತು ಬಿಡು. ಬೇಡಲ್ಲ, ಬೇಡ. ಈ ರೀತಿ ಮಾತಾಡಿ ನನ್ನ ಮನಸ್ಸನ್ನು ಚುಚ್ಚುಬಿಡಣ್ಣ, ಚುಚ್ಚುಬಿಡ. ಎಲ್ಲರನ್ನು ಒಂದೇ ದೃಷ್ಟಿಯಿಂದ ನೋಡೋದು ತಪ್ಪಣ್ಣ. ಅಣ್ಣ, ನೀನ್ ತಿಳ್ಕೊಂಡಿದ್ಯಲ್ಲ, ಆ ರೀತಿ ಆದಿತ್ಯ ಇಲ್ಲಣ್ಣ, ತುಂಬಾ ಒಳ್ಳೆ. ಹೌದಣ್ಣ, ದಯವಿಟ್ಟು ಏನೇನೋ ಮಾತಾಡಿ ಈಗಿನ ತಂಗಿಯ ಮನಸ್ಸನ್ನು ನೋಯಿಸಬೇಡಣ್ಣ, ನೋಯಿಸಬೇಡ. ಸ್ವಾರ್ಥಕವಾಯಿತು. ಇಷ್ಟು ವರ್ಷ ನಿನಗೆ ನಿನ್ನ ಅಣ್ಣನ ಪ್ರೀತಿ ಬೇಕಾಗಿತ್ತು, ಈಗ ಆ ಡಾಕ್ಟರ್ನ ಪ್ರೀತಿ ಹೆಚ್ಚಾಯ್ತಮ್ಮಲ್ಲ ನಿನಗೆ. ಇನ್ನು ಮುಂದೆ ನಿನಗೆ ನಿನ್ನಣ್ಣ ಯಾವತ್ತೂ ಸತ್ತು ಹೋಗಿದ್ದಾನೆ ಎಂದು ತಿಳಿದು ನಿನ್ನ ಮನಸ್ಸಿಗೆ ಬಂದಿದ್ದ. ಎಲ್ಲಿದೆ ಅಧರ್ಮ, ಅಲ್ಲಿದ್ದಾರೆ ಈ ಅರ್ಜುನ ವರ್ಮ. ಇಂಥ ತಂತ್ರ ಯುಗದಲ್ಲಿ ಕುತಂತ್ರನಾಗಿ ಸ್ವತಂತ್ರವಾಗಿ ಗರುಡ ರಾಜ್ಯದ ಘಟ ಸರ್ಪವಾಗಿ ಹಾಲುಣಿಸಿದ ಭೂಮಿಯಲ್ಲೇ ವಿಷ ಸರ್ಪನಾಗಿ ಮೆರೆಯುತ್ತಿದ್ದಾನೆ ಈ ಅಜಾತ ಶತ್ರು ಅರ್ಜುನ. ಈ ಹಸಿದ ಹರುಕ ಸಮಾಜದಲ್ಲಿ ಹಗಲು ಧರಣೆ ಮಾಡುತ್ತಾ ಹಂತ ಹಂತವಾಗಿ ಹಂತಕನಾಗಿ ಹಂಸತುಲಿಕಾ ತಲ್ಪದಲ್ಲಿ ಹಂಸಧ್ವಜನಾಗಿ ಮೆರೆಯುತ್ತಿದ್ದಾನೆ ಈ ಅರ್ಜುನ ವರ್ಮ.
ಪಾಪಿ ಕೇವಲ ಹಣಕ್ಕಾಗಿ ಹೀಗೆ ಅಮಾಯಕ ಹೆಣ್ಣನ್ನು ತಂದು ಹಿಂಸೆ ಮಾಡ್ತಾ ಇದೆಯಲ್ಲ, ಇದು ನಿನಗೆ ಧರ್ಮವಲ್ಲ. ಧರ್ಮ ಎಲ್ಲಿದೆ ಧರ್ಮ? ದಶ ದಿಕ್ಕುಗಳಲ್ಲಿ ದಲಿತರನ್ನ ದಗಲ್ಬಾಜಿ ಮಾಡಿ ಧನಿಕರ ದೌರ್ಜನ್ಯದಿಂದಲೇ ಧರತಿಯೇ ದಗದಗನೆ ದಹಿಸುತ್ತಿರುವಾಗ ಎಲ್ಲಿದೆ ಈ ಧರೆಯಲ್ಲಿ ಆ ನಿನ್ನ ಧರ್ಮ? ನೋಡು, ಜಗಕ್ಕೆಲ್ಲ ನಾನೊಬ್ಬನೇ ಅರ್ಜುನ ವರ್ಮ. ಮೂರ್ಖ, ಕೈಗೆ ಕಟ್ಟಿದ ಹಗ್ಗವನ್ನು ಬಿಚ್ಚಿ ಆಮೇಲೆ ತೋರಿಸುವ ನಿನ್ನ ಪೌರುಷವನ್ನು. ಏನೇ ನನ್ನ ಪುರುಷತ್ವಕ್ಕೆ ಸವಾಲಾಗ್ತೀಯಾ? ಹೋಗು, ಈ ವರ್ಮನ 7 ಸುತ್ತಿನ ಕೋಟೆಯಿಂದ ನಿನಗೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೋಡು, ಒಳ್ಳೆಯ ಮಾತಿನಿಂದ ಬ್ಲೂ ಫಿಲ್ಮ್ ಶೂಟಿಂಗ್ಗೆ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನಾನು ನಿನ್ನನ್ನು ಬೆತ್ತಲ ಮಾಡಿ ವಿಡಿಯೋ ಶೂಟಿಂಗ್ ಮಾಡಬೇಕಾಗುತ್ತೋ ಮೈಂಡೇ. ಶಿವಾನ, ನನ್ನ ಶೀಲ ಹಾಳು ಮಾಡೋದು ಅದು ನಿನ್ನಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ನೋಡು, ನಿನ್ನ ಎಂಜಿಲು ಮುಟ್ಟಿದ ಮಡಿಕೆಯನ್ನು ಮುಟ್ಟುವ ಜಾಯಮಾನದವಲ್ಲ ಈ ಅರ್ಜುನ್ ವರ್ಮ. ಇಂದು ಹಣಕ್ಕಾಗಿ ನಿನ್ನ ಶೀಲದ ಸಂಹಾರ. ಈ ಪ್ರೇಮ್ ಕಪೂರ್ ಇರುವಾಗ ಭಾರತ ನಾರಿಯ ಶೀಲ ಸಂಹಾರ ಮಾಡಲು ಯಾವ ನರಾಧಮನಿಂದಲೂ ಸಾಧ್ಯವಿಲ್ಲ ಮಿಸ್ಟರ್ ಅರ್ಜುನ್ ವರ್ಮ. ನೀನು ಇಲ್ಲೇ ಅರ್ಜುನ್ ವರ್ಮ, ಪ್ರೇಮ್ ಕಪೂರ್. ವೆರಿ ಗುಡ್. ಈ 7 ಸುತ್ತಿನ ಕೋಟೆಯಲ್ಲಿ ನನ್ನ ರೌಡಿಗಳೇ ಸುತ್ತುವರೆದಿರುವಾಗ ಲೇ ಪ್ರೇಮ್ ಕಪೂರ್, ನಿನ್ನ ಗೇಮ್ ಏನು ನಡೆಯಲಾರದು. ಮೈಂಡ್ ಇಟ್. ಮಿಸ್ಟರ್ ಅರ್ಜುನ್ ವರ್ಮ, ಈ ನಿನ್ನ 7 ಕೋಟಿಯ ಸುತ್ತವರಿದ ರೌಡಿ ಸೈನ್ಯ ಈ ಮರಿ ಸಿಂಹದ ಗುಂಡಿಗೆ ಸತ್ತು ಹೋಗಿದ್ದಾರೆ. ಈಗ ನಿನ್ನ ಸರದಿ. ಬೇಡ, ಹೋಗಿ ಬಿಡಲ್ಲ. ನನ್ನ ಸಲುವಾಗಿ ಈ ಪಾಪಿಯನ್ನು ಕೊಂದು ನೀನಕ್ಕೆ ಕೊಲೆಗಾರರಾಗ್ತೀಯ? ಬಿಟ್ಟು ಬಿಡು. ಇವಳ ಮಾತಿಗೆ ನಿನಗೆ ಇನ್ನೊಂದು ಜನ್ಮ ನೀಡಿದ್ದೇನೆ. ಬಟ್ ಒಂದೆಲ್ಲೊಂದು ದಿನ ನಿನ್ನ ಜನ್ಮ ಜವಲಾಡಿ ಈ ನಿನ್ನ ದೇಹವನ್ನು ನನ್ನ ಪಿಸ್ತೂಲಿಗೆ ಆಹುತಿ ತೆಗೆದುಕೊಂಡೇ ಪುನಃ ನಾನು ಜೈಲು ಸೇರುವೆ. ಚಾಲೆಂಜ್ ವರ್ಮ, ಚಾಲೆಂಜ್. इधर मैं मरने के लिए नहीं आया हूँ कुत्ते, तुम सभी लोगों को मारने के लिए आया हूँ, याद रखो. कुत्रा, तुझा सारखा कुत्रा या वाघाला काय करायला शकत नाही वर्मा, काय करायला शकत नाही. ಅಲ್ಲ, ಅನಿರೀಕ್ಷಿತವಾಗಿ ಬಂದು ನನ್ನ ಮಾನ ಕಾಪಾಡಿದ ನೀನು ಯಾರಲ್ಲ? ಅಣ್ಣನೆಂಬ ಮಮಕಾರದಿಂದ ನನ್ನನ್ನು ಬಂಧಿಸಬೇಡ ತಂಗಿ, ಬೇಗ ಮೊದಲು ಇಲ್ಲಿಂದ ಹೋಗಮ್ಮ. ಇಲ್ಲಣ್ಣ, ನೀನು ಜೈಲಿನಿಂದ ಬಂದಿದ್ಯಾ? ಇಲ್ಲ, ಜೈಲಿನಿಂದ ಬಂದ ಖೈದಿ ನೀನು. ನನ್ನ ಮಾನ ರಕ್ಷಣೆ ಮಾಡಿದ ಆಪತ್ತು ಬಾಂಧವ ನೀನು, ನನ್ನ ರಕ್ಷಕ ನನ್ನಣ್ಣ. ಈ ಕೈದಿಯನ್ನು ಅಣ್ಣ ಎಂದು ಕರೆದೆಯಲ್ಲ ತಂಗಿ, ಅಷ್ಟೇ ಸಾಕು. ಇದಕ್ಕಿಂತ ಸಂತೋಷ ಇನ್ನೇನಿದೆಯಮ್ಮ?